ಕ್ಯಾಬಿನೆಟ್ನಾಗ ಏನು ಚರ್ಚೆ ಆಗ್ತದೆ ಅಂತ ಹೊರಗೆ ಹೇಳಕ್ ಬರೋಲ್ಲ. ಮತ್ತೆ ಎಚ್ ಕೆ ಪಾಟೀಲ್ ಹೇಳಿದ್ರೆ ಅದು ಕರೆಕ್ಟ್ ಇರ್ತದೆ. ಅದು ಅವ್ರೇನು ಹೇಳ್ತಾರೆ ಅದು ಕರೆಕ್ಟ್ ಇರ್ತದೆ. ಅವ್ರೇನು ಹೇಳಿದಾರೆ ಅದು ಕರೆಕ್ಟ್ ಇರ್ತದೆ ಅಷ್ಟೇ. ನನ್ಗೆ ಗೊತ್ತಿಲ್ಲ ಅವ್ರೇನು ಹೇಳಿದ್ರೆ ಕರೆಕ್ಟ್ ಇರ್ತದೆ. ಈಗ ಆಯ್ತಲ್ಲ, ಎಚ್ ಕೆ ಪಾಟೀಲ್ ಹೇಳಿದ್ರ ಮೇಲೆ ಅದು ಕರೆಕ್ಟ್ ಇರ್ತದೆ ಅಂತ ತಿಳ್ಕೊಂಬಿಡಿ. ಅವ್ರು ಏನು ಹೇಳಿದಾರೆ ಅದು ಕರೆಕ್ಟ್ ಇರ್ತದೆ. ಅವ್ರು ಹೇಳಿದ್ರು ಕರೆಕ್ಟ್ ಇರ್ತದೆ, ಹೇಳಲಿಕ್ಕಂದ್ರೂ ಅದು ಕರೆಕ್ಟ್ ಇರ್ತದೆ. ಓಕೆ, ಬಿಡಿ. ಓಕೆ, ಮತ್ತೆ ನೆಕ್ಸ್ಟ್ ನೋಡಿ, EVM ಮೇಲೆ ಸಾಕಷ್ಟು ಸಂದೇಹಗಳು ಎಲ್ಲ ಕೂಡ ಇದಾವೆ. ಇವತ್ತು ಬ್ಯಾಲೆಟ್, ಇವತ್ತು ಅಮೆರಿಕ ಅಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಇವು ಕೂಡ ಬ್ಯಾಲೆಟ್ ಮೇಲೆ ಹೋಗ್ತಾರೆ. ಸೊ ಬ್ಯಾಲೆಟ್ ಆದರೆ ಇವತ್ತು ಸಹ ಈ EVM ಏನು ಗೊಂದಲ ಇದೆ, ಸಂದೇಹ ಇದಾವೆ, ಅದರಿಂದ ನಾವು ಹೊರಗುಳ್ಲಿಕ್ಕೆ ಸಾಧ್ಯ ಆಗ್ತದೆ. ತಂದಿದ್ರು ಕೂಡ UPA ಗೌರ್ಮೆಂಟ್ ಅದನ್ನ ಮಿಸ್ಯೂಸ್ ಮಾಡ್ತಾ ಇರೋದು ಬೇರೆ ಹೊಡೆದಾರೆ. ತಂದಿರೋರು ನಾವಿರ್ಬೋದು, ನಾವು ತಂದಿದ್ದು ಒಳ್ಳೆ ಉದ್ದೇಶಕ್ಕೆ ತಂದಿದ್ದೀವಿ. ಆದರೆ ಅದನ್ನ ಈಗ ಈ ಆಧುನಿಕ ಇದರಲ್ಲಿ ಇನ್ನು ಮುಂದೆ ಇನ್ನೂ ಕಷ್ಟ ಬರ್ತವೆ. AI ಬಂದ್ಮೇಲೆ ಎಲ್ಲ ಕ್ವಾಂಟಮ್ ಕಂಪ್ಯೂಟಿಂಗು, AI ಎಲ್ಲ ಬಂದ್ಮೇಲೇನು ಬಹಳಷ್ಟು ಡಿಸ್ರಪ್ಟ್ ಆಗ್ತವೆ ಎಲ್ಲಾನು ಕೂಡ. ಬ್ಯಾಲೆಟ್ ಇಸ್ ಬೆಟರ್. ಒಂದು ವೇಳೆ ಸರ್ ಬ್ಯಾಲೆಟ್ ಪೇಪರ್ ಕೂಡ ಫಲಿತಾಂಶ ಕಾಂಗ್ರೆಸ್ ವ್ಯತಿರಿಕ್ತವಾಗಿ ಬಂದ್ರೆ ಕೂಡ ಅವಾಗ ಒಪ್ಕೊಳ್ತೀರಾ ಅಂತ ನೋಡಿ. ಈಗ EVM ನಿಂದ ಆಗ್ತಿರೋದನ್ನು ಕೂಡ ನಾವು ಕಾನೂನಾತ್ಮಕವಾಗಿ ಒಪ್ಕೊಳ್ಳೇಬೇಕಾಗ್ತದೆ. ಬ್ಯಾಲೆಟ್ ಆದ್ರೆ ಇನ್ನೂ ಪಾರದರ್ಶಕ ಬರ್ತದೆ. ಗೆಲುವು ಸೋಲು ಒಪ್ಕೊಳ್ಳುವಂಥದ್ದು ಈಗಲೂ ಇದೆ, ಆಗ್ಲೂ ಇರ್ತದೆ. ಅರೆ ಒಂದು ಒಳ್ಳೆಯ ಸೋಲು ಬ್ಯಾಲೆಟ್ ಆದ್ರೆ ನಾವು ನಿಶ್ಚಿತವಾಗಿ ಬಹಳಷ್ಟು ಕಡೆ ಗೆಲ್ತೀವಿ, ಜಾಸ್ತಿ ಗೆಲ್ತೀವಿ. ಸ್ಥಳೀಯ ಸಂಸ್ಥೆ ನಮಗೆ ಅಧಿಕಾರ ಇದೆ, ರಾಜ್ಯಕ್ಕೆ ಅಧಿಕಾರ ಇದೆ. ಇಲ್ಲಿ ನಾವು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಬಹುದು. ಆದರೆ ಉಳಿದ ಇಲೆಕ್ಷನ್ಗಳಿಗೆ ಮತ್ತೆ ಅದು ಇಲೆಕ್ಷನ್ ಕಮಿಷನ್ನು ಇವತ್ತು ದಿವಸ ನಿರ್ಣಯಗಳು ತಗೋಬೇಕಾಗ್ತದೆ. ನಮ್ಮ ಕೈಗೆ ಅಧಿಕಾರ ಏನಿತ್ತು ಅದನ್ನು ನಾವು ಮಾಡಲಿಕ್ಕೆ ಇವತ್ತು ದಿವಸ ಕ್ರಮ ಕೈಗೊಳ್ಬಹುದು. ನೋಡೋಣ, ಇವತ್ತರ ಪ್ರಸ್ತಾವನೆಗಳು ಇದಾವೆ, ಮಾತಾಡೋದು. ಎಚ್ ಕೆ ಪಾಟೀಲ್ ಹೇಳಿದಾರಲ್ಲ, ನಿಶ್ಚಿತವಾಗಿನೂ ಕೂಡ ಈಗ ನಿಮ್ಗೆ ಗೊತ್ತಿದೆಲ್ಲ, ಮೊನ್ನೆ ಆಗಿದ್ದು ಮಹದೇವಪುರದಲ್ಲಿ ನಿಮ್ಮ ಪಾಪ ನಮ್ಮ ರೆಹಮಾನ್ ಖಾನ್ ಅವ್ರ ಮನ್ಸೂರ್ ಅವರು ಸೋತಿದ್ದು ನೋಡಿ. ಎಲ್ಲಾ ಕಡೆ ಲೀಡ್ ಇದ್ರು, ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಹ 70,000 ಡಿಫ್ರೆನ್ಸ್ ಆಗಿ ಒಂದೇ ಮನೆಯಲ್ಲಿ ಈಗ 60-70 ಓಟು ಒಂದೊಂದೇ ಮನೆಯಲ್ಲಿ, ಅದು ಒಂದು 10/10 ನಲ್ಲಿ 8/8 10/10 ನಲ್ಲಿ ನೋಡಿದ್ರೆ ಅದು ತೋರ್ತದೆ. ಬಹಳಷ್ಟು ಈ ಮತಗಳ ಪಟ್ಟಿ ವಿಶೇಷವಾಗಿ ಅರ್ಬನ್ನಲ್ಲಿ, ರೂರಲ್ನಲ್ಲಿ ಸ್ವಲ್ಪ ಕಡಿಮೆ. ಯಾಕಂದ್ರೆ ಅಲ್ಲಿ ನಮ್ಮ ಇಲೆಕ್ಷನ್ ಏಜೆಂಟ್ಸ್ಗೆ ಎಲ್ಲಾನು ಗೊತ್ತಿರ್ತದೆ ಯಾರು ಊರನ್ನವರು ಅಂತೇಳಿ. ಈ ಅರ್ಬನ್ನಲ್ಲಿ ಒಂದು ಸಹ ಗೊತ್ತಾಗೋದಿಲ್ಲ. ಹಂಗೆ ನೋಡಿದ್ರೆ ನಮ್ಮ ಒಂದು ಕರ್ತವ್ಯನೂ ಕೂಡ ಇರ್ತದೆ, ಯಾರು ನಮ್ಮ ಅಲ್ಲಿ ಬೂತ್ ಏಜೆಂಟ್ಸ್ ಎಲ್ಲಾನು ಕೂಡ ಅದು ಗೊತ್ತಾಗೋದಿಲ್ಲ. ಅರ್ಬನ್ನಲ್ಲಿ ಡೆಲ್ಲಿ ಮ್ಯಾನಿಪುಲೇಷನ್ ಮಾಡಕ್ಕೆ ಸಾಧ್ಯ ಬಹಳಷ್ಟಿದೆ, ಆಗಿದಾವು ಕೂಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.